ಹಲೋ ಅಮ್ಮ, ನಾನಮ್ಮ. ರಾಘವ್, ಯಾಕೋ ಮಲ್ಗಿಲ್ವೇನೋ ನೀನು? ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ಯಾ? ನಂದಿನ್ನೂ ಊಟನೇ ಮಾಡಿಲ್ಲ ಕಣಮ್ಮ. ಹೇ, ಊಟನೂ ಮಾಡಿಲ್ವಾ? ಮುಂದೆ ಖಂಡಿತ ಅವಳಿಗೆ ಮದುವೆ ಆಗತ್ತೆ. ಆದರೆ ಅದು ಆ ಹುಡುಗನ ಎರಡನೇ ಸಂಬಂಧವಾಗಿರುತ್ತೆ. ಪುಟ್ಟ, ಅಮ್ಮ ಬರೋದ್ ಲೇಟ್ ಆಗತ್ತೆ. ಹಾಗೆಲ್ಲ ಹಠ ಮಾಡಬಾರ್ದಲ್ವಾ? ನೀನ್ ಗುಡ್ ಬಾಯ್ ಅಲ್ವಾ? ಹೋಗ್ ಊಟ ಮಾಡು. ನಾನು ಸ್ಕೂಲಿಂದ ಎಷ್ಟೊತ್ತಾಯ್ತಮ್ಮ ಮನೆಗೆ ಬಂದು. ನೀನಿನ್ನೂ ಮನೆಗೆ ಬಂದಿಲ್ವಲ್ಲ ಅಮ್ಮ. ನೀನು ಬರ್ತೀಯ ಬರಲ್ವ ನಂಗೆ ಗೊತ್ತಿಲ್ಲ ಅಮ್ಮ. ಅಮ್ಮ, ನೀನು ಬಂದ್ರೇನೆ ನಾನು ಊಟ ಮಾಡೋದು. ಇಲ್ಲ ಅಂದ್ರೆ ಊಟನೂ ಮಾಡಲ್ಲ, ನಿದ್ದೆನೂ ಮಾಡಲ್ಲ. ರಾಘವ್, ನನ್ನ ಬಂಗಾರ ಅಲ್ವಾ ಪುಟ್ಟ? ಅಮ್ಮನ ಮಾತು ಕೇಳ್ತೀಯ ಅಲ್ವಾ ನೀನು? ಪ್ಲೀಸ್, ನೀನು ಊಟ ಮಾಡಿ ಮಲ್ಕೋ, ಸರಿನಾ? ಅಪ್ಪ ಬಂದ್ರಾ? ಹ್ಞೂ ಅಮ್ಮ, ಬಂದಿದ್ದಾರೆ. ಸರಿ, ಅಪ್ಪನ ಹತ್ರ ಊಟ ಮಾಡಿಸ್ಕೊಂಡು ಆರಾಮಾಗಿ ಮಲ್ಗಿರೋ. ಅಮ್ಮ ಬರೋದು ಒಂಚೂರು ಲೇಟ್ ಆಗುತ್ತೆ ಕಂದ. ಇಲ್ಲ ಅಮ್ಮ, ನಾನು ಹೇಳದ್ನಲ್ಲ, ನೀನ್ ಬಂದಾಗೆ ಊಟ ಮಾಡೋದು, ಅವಾಗ್ಲೇ ನಿದ್ದೆ ಮಾಡೋದು. ಬೇಗ ಬಾ ಅಮ್ಮ. ಹೇಳೋ ಮಾತು ಕೇಳು ಪುಟ್ಟ, ಪ್ಲೀಸ್. ಹಾಗೆಲ್ಲ ಹಠ ಮಾಡಬಾರ್ದು. ಬೇಗ ಬಾ ಅಮ್ಮ. ಅಚ್ಚು, ಹಾ ಅಣ್ಣ? ಯಾರ್ದು ಫೋನು? ರಾಘವ? ಹೌದಣ್ಣ, ಇನ್ನೂ ಮಲಗೆ ಇಲ್ವಂತೆ, ಊಟನೂ ಮಾಡಿಲ್ವಂತೆ ಅಣ್ಣ. ಅಣ್ಣ, ನೀನ್ ಮಲ್ಕೋ. ನೀನ್ ಯಾಕೆ ಎದ್ದಿದ್ಯಾ? ಇಲ್ಲ, ನಾ ಮಲಗಿದ್ದೆ, ನಿದ್ದೆ ಬಂತು. ಅರೆ ಬರೇ ಮಂಪ್ರು ಕಂದ, ನೀನ್ ಮಾತಾಡ್ತಿದ್ದಲ್ಲ, ಹಾಗೆ ಎಚ್ಚರ ಆಗೋಯ್ತು ನನಗೆ. ಅವನ್ ತುಂಬಾ ಹಠ ಮಾಡ್ತಿದ್ದಾನೆ. ಏನ್ ಮಾಡೋದು? ನಾನ್ ಬಂದ್ರೇನೆ ಊಟ ಮಾಡೋದು ಮಲಗೋದು ಅಂತ ಹೇಳ್ತಿದ್ದಾನೆ. ಇಷ್ಟೊತ್ತಾಗಿನೂ ಅವನು ಊಟನೂ ಮಾಡಿಲ್ವಂತೆ. ಒಂದ್ಸಲ ಮನೆಗೆ ಹೋಗಿ ಅವನಿಗೆ ಊಟ ಮಾಡಿಸಿ ಬಂದ್ಬಿಡ್ತೀನಿ ಅಣ್ಣ. ಅಣ್ಣ, ಬೇಕಂದ್ರೆ ನಿನ್ ಜೊತೆ ಶಂಕರು ಇರ್ತಾನಲ್ಲ. ಹೋಗ್ಬೇಡ ಕಂದ. ಅಣ್ಣ, ಮಗು ಪಾಪ. ಬೇಡ ಅಂತ ಹೇಳಿದ್ನಲ್ಲ ಕಂದ, ಅರ್ಥ ಮಾಡ್ಕೊಳ್ಳೋ. ಅಯ್ಯೋ, ಇದೇನಿದು? ಅಣ್ಣನ ಧ್ವನಿ ಒಂಥರ ಇದೆಯಲ್ಲ. ಯಾವತ್ತೂ ಹೀಗೆ ಮಾತಾಡಿಲ್ವಲ್ಲ. ಈಗ ಯಾಕೆ ಈ ಥರ ಮಾತಾಡ್ತಿದ್ದಾನೆ? ಏನಾಯ್ತು ಇವನ್ಗೆ?